ರಾಜ್ಯ ಬಿಜೆಪಿ ಇವತ್ತು ಬೆಲೆ ಏರಿಕೆ ಜೊತೆಗೆ ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮನವಿ ಕೊಡಲಿಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ಮೊದಲ ಬಾರಿಗೆ ಹೇಳೋದಾದ್ರೆ ಏನು ವಿಚಾರ? ನೋಡಿ, ಸಾರ್ವಜನಿಕರಿಂದ ಆಯ್ಕೆಯಾಗಿ ಬಂದಿರುವಂಥ ಶಾಸಕರನ್ನ ಇವತ್ತು ಅಮಾನತುಗೊಳಿಸಿರುವಂಥ ಒಂದು ಕ್ರಮ ನಮ್ಮ ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿರುವಂಥ ಧರಣಿ ಇದು. ಸೊ ಇದು ತುಂಬ ಅನ್ಯಾಯ. ಈ ಹಿಂದೆ ಸ್ಪೀಕರ್ ಅವರು ಅವರಿಗೆ ಸಂಬಂಧಪಟ್ಟ ಬಂಧು ಬಳಗವನ್ನು ಮತ್ತು ಮೌಲ್ವಿಗಳನ್ನು ಸ್ಪೀಕರ್ ಚೇರ್ ಮೇಲೇ ಅವರು ಕೊಡಿಸ್ಕೊಂಡಿರುವಂಥದ್ದು ಎಲ್ಲರೂ ನೋಡಿದ್ದಾರೆ. ಆದರೆ ಆಯ್ಕೆಯಾಗಿರುವಂಥ ಒಬ್ಬ ಶಾಸಕರನ್ನು ಅದು ಅಸೆಂಬ್ಲಿ ಸಾಕ್ಷಿಯಾಗಿ ಇವತ್ತು ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಣ್ಣ ಅವರು ಧ್ವನಿ ಎತ್ತಿದ್ದಕ್ಕೆ ಅಸೆಂಬ್ಲಿ ಸಾಕ್ಷಿಯಾಗಿ ಅದರಲ್ಲಿ ಆ ವಿಚಾರದಲ್ಲಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ರೀತಿಯಲ್ಲಿ 6 ತಿಂಗಳ ಕಾಲ ಇವತ್ತೇನು ಸಸ್ಪೆನ್ಷನ್ ಮಾಡಿದ್ದಾರೆ ಅದನ್ನು ಸ್ಪೀಕರ್ ತಕ್ಷಣ ಹಿಂಪಡಿಬೇಕು ಅನ್ನೋದೇ ಇವತ್ತಿನ ಬಿಜೆಪಿಯ ಹೋರಾಟ. ಸ್ಪೀಕರ್ನ ನಡೆ ಏನಿತ್ತು? ಯಾಕಂತಂದ್ರೆ ಶಾಸಕರು ಪ್ರತಿಭಟನೆ ಮಾಡ್ತಾರೆ, ಒಂದಷ್ಟು ಸ್ಪೀಕರ್ ಅವರು 100ಕ್ಕೆ 100 ಕಾಂಗ್ರೆಸ್ ಪಕ್ಷದ ಇವತ್ತು ಸ್ಪೀಕರ್ ಆಗಿ ಆಯ್ಕೆ ಆದಮೇಲೆ ಪಕ್ಷಾತೀತವಾಗಿ ಅವ್ರು ನಡ್ಕೋಬೇಕಾಗಿತ್ತು. ಆದರೆ ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ಅನತಿ ಅಂತಲೇ ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನರಿಗೆ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ. ಅಮಾನತು ವಾಪಸ್ ತಗೊಂಡಿದ್ದಾರೆ, ಮುಂದಿನ ನಡೆ ಏನಿರುತ್ತೆ ಅದು ಪಕ್ಷ ಇವತ್ತು ಯಾವ ರೀತಿ ತೀರ್ಮಾನ ಮಾಡುತ್ತೆ ಆ ಒಂದು ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಬೆಲೆ ಏರಿಕೆ ವಿಚಾರವಾಗಿ ಅಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ, ಇದ್ರ ಬಗ್ಗೆ ಹೇಳೋದು ನೋಡಿ, ಬೆಲೆ ಏರಿಕೆ ಅಂತೂ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಜನರನ್ನ ಮರಳು ಮಾಡಿ ಸುಳ್ಳನ್ನು ಹೇಳಿ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು 5 ಗ್ಯಾರಂಟಿಗಳನ್ನು ಹೆಸರಲ್ಲಿ ಮೋಸ ಮಾಡಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಕೊಡೋದಕ್ಕೆ ಹಣ ಇಲ್ಲದೆ ಬೆಲೆ ಏರಿಕೆಯನ್ನು ಮಾಡೋದ್ರ ಮೂಲಕ ಜನರಿಗೆ ಇನ್ನೊಂದು ರೂಪದಲ್ಲಿ ಅಂದರೆ ಒಂದು ಬೆನ್ನಿಗೆ ಚೂರಿನ ಹಾಕಿದ್ದಾರೆ ಅಂತಲೇ ಹೇಳಬೇಕು. ಮಧ್ಯರಾತ್ರಿ ಎಲ್ಲೊಂದು ಕಡೆ ಡೀಸೆಲ್ ದರ ಕೂಡ ಏರಿಕೆ ಆಗಿರುವಂಥದ್ದು, ಬೆಳಿಗ್ಗೆ ನೋಡಿದಾಗ ಈ ಥರ ದರ ಏರಿಕೆ ಆದರೆ ಜನ ಹೆಂಗೆ? ಪ್ರತಿದಿನ ಇವತ್ತು ನೀವೇನು ಇಷ್ಟವರೆಗೆ ಆಗಿರೋದು ಒಂದು, ಇನ್ನು ಪ್ರತಿದಿನ ಕೂಡ ಏನೆಲ್ಲ ಅನಾಹುತಗಳು ಇವರು ಮಾಡ್ತಾರೆ ಅನ್ನೋದನ್ನ ತಾವು ಗಮನಿಸಬೇಕಾಗುತ್ತೆ ಅಷ್ಟೇ. ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಆಗ್ರಹ ಮಾಡ್ತೀರಾ? ಇವತ್ತು ನೋಡಿ, ಸಿದ್ದರಾಮಯ್ಯ ಅವರು ಬಡವರ ಪರವಾಗಿ ಜನರ ಪರವಾಗಿ ಅಹಿಂದ ಅನ್ನೋ ಹೆಸರಲ್ಲಿ 5 ಗ್ಯಾರಂಟಿಗಳ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಈ ಬೆಲೆ ಏರಿಕೆ ಮಾಡೋದ್ರ ಮೂಲಕ ಇವತ್ತು ಅವರು ನಡ್ಕೊಳ್ತಾ ಇರುವಂಥ ಒಂದು ಧೋರಣೆ ಇವತ್ತೇನು ಸರ್ವಾಧಿಕಾರಿ ಧೋರಣೆ ಏನಿದೆ ಅದರ ವಿರುದ್ಧ ಜನಾಕ್ರೋಶ ಇವತ್ತು ಭುಗಿಲಿದ್ದಿದೆ. ಬರೋ ದಿನಗಳಲ್ಲಿ ಅವ್ರಿಗೆ ದೊಡ್ಡ ಪಾಠ ಕಲಿಸ್ತಾರೆ. ಈಗಲಾದರೂ ಇದು ಕೊನೆಯ ಅವಕಾಶ ಸಿದ್ದರಾಮಯ್ಯ ಅವರಿಗೆ. ಈ ಕೊನೆಯ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಜನರ ಪ್ರೀತಿ ಗಳಿಸ್ಕೊಂಡು ಇಂಥ ಒಬ್ಬ ಮುಖ್ಯಮಂತ್ರಿ ಇದ್ದ ಅಂತ ಅನ್ಸ್ಕೊಳ್ತೀರಾ, ಇಂಥ ಒಬ್ಬ ಕೆಟ್ಟ ಮುಖ್ಯಮಂತ್ರಿ ರಾಜ್ಯಕ್ಕೆ ಇದ್ದ ಅಂತ ಅನ್ಸ್ಕೊತೀರಾ, ಅದು ನಿಮ್ಮ ಕೈಯಲ್ಲಿದೆ. ಈಗಲಾದರೂ ನೀವು ತಿದ್ಕೋಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆಗೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.